पूज्याय राघवेन्द्राय सत्यधर्मरताय च। ಎಲ್ರಿಗೂ ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಪ್ರತಿದಿನಾನು ಶ್ರೀ ಗುರು ರಾಘವೇಂದ್ರ ರಾಯರ ಬಗ್ಗೆ ಸ್ಮರಿಸ್ತಾ ಅವರ ಪವಾಡಗಳ ಬಗ್ಗೆ ಮಹಿಮೆಗಳ ಬಗ್ಗೆ ತಿಳಿಸ್ಕೊಡ್ತಾನೆ ಇರ್ತೀವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇವತ್ತು ಅಕ್ಷಯ ತೃತೀಯ ಆಗಿದ್ದು ಇವತ್ತಿನ ಅಕ್ಷಯ ತೃತೀಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ. ಹಾಗೆ ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡಗಳ ಬಗ್ಗೆ ಮಹಿಮೆಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ. ಈ ಅಕ್ಷಯ ತೃತೀಯ ಬಗ್ಗೆ ಮತ್ತು ಶ್ರೀ ಗುರು ರಾಘವೇಂದ್ರ ರಾಯರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿನಂತೆ ಶ್ರೀ ಗುರು ರಾಘವೇಂದ್ರ ರಾಯರ ಪರಮ ಆತ್ಮ ಭಕ್ತಿಯಾಗಿರ್ತಕ್ಕಂತಹ ಗುರುಮಾತಾ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇವತ್ತಿನ ವಿಶೇಷತೆ ಏನು ಎಲ್ಲದನ್ನ ತಿಳಿದುಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಖಂಡಿತ. ಹ್ಯಾಪಿ ಅಕ್ಷಯ ತೃತೀಯ ನಿಮಗೂ. ಇವತ್ತು ಇದೆ, ನಾಳೆನೂ ಇದೆ. ಗುರುವೇ ಶರಣಂ. ಎಲ್ರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಖಮದೇನವೇ. ಇವತ್ತು ಅಕ್ಷಯ ತೃತೀಯ ಇವತ್ತು ಇದೆ, ನಾಳೆನೂ ಇದೆ. ಹಾಗಾಗಿ 2 ದಿವಸನೂ ಇರೋದ್ರಿಂದ ಮಂತ್ರಾಲಯದಲ್ಲಿ ತುಂಬಾ ವಿಶೇಷತೆ ಇರುತ್ತೆ. ಖಂಡಿತ ಎಲ್ಲರೂ ಮಂತ್ರಾಲಯಕ್ಕೆ ಹೋಗಿ. ನಾನು ಅಲ್ಲಿರಬೇಕು ಅಂತ ಆಸೆ ಆಗ್ತಾ ಇದೆ, ಆದರೆ ಹೋಗೋಕ್ಕಾಗ್ತಾ ಇಲ್ಲ. ಕಾರಣ ಏನು ಅಂತಂದರೆ ನನಗೆ ಅಂತ ಸ್ವಲ್ಪ ವಿಷಯಗಳಿದೆ ಅಲ್ಲ, ಭಗವಂತನ ಸೇವೆಯಲ್ಲಿದ್ದೀನಿ. ಅದಕ್ಕೋಸ್ಕರ ಸರಿ ಈಗ ಒಂದು 3-4 ಡೇಸಲ್ಲಿ ಹೋಗಬೇಕು ಅಂತ ಪ್ಲ್ಯಾನು ಸಹ ಇದೆ. ಹಾಗಾಗಿ ಆ ಭಗವಂತನ ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಯಲ್ಲಿ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಅಕ್ಷಯ ತೃತೀಯ ಅಂದರೆ ಏನು, ಅಕ್ಷಯ ತೃತೀಯಕ್ಕೆ ಏನು ಮಹಾಮಹಿಮೆ ಇದೆ, ಅದರಿಂದ ನಾವೇನೆಲ್ಲ ಪಡ್ಕೋಬೋದು, ಅದರಿಂದ ಬಂದಿದ್ದಂಥದ್ದು ಏನೇನು, ಅಕ್ಷಯ ಪಾತ್ರೆ ಅಂದರೆ ಏನು, ಅದರಲ್ಲಿ ಇರೋಂಥದ್ದು ಮಹಿಮೆ ಏನು, ಎಲ್ಲ ವಿಷಯನೂ ನಾವು ತಿಳ್ಕೊಬೋದು. ನೋಡಿ, ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ನಮ್ಮ ದೊಡ್ಡವರೆಲ್ಲ ಹೇಳ್ಕೊಟ್ಟಿದ್ದಾರೆ. ಏನು ಅಂದರೆ ಇದು ಈ ವಿಷಯಕ್ಕೆ ಈ ವಿಷಯ ಇದೆ, ಈ ಒಂದು ಪಾತ್ರೆ ಇಲ್ಲ, ಒಂದು ಕಪ್ಪಿದೆ ಅಂತ ಅಂದ್ರೂ ಆ ಕಪ್ಪಿಗೆ ಒಂದು ಮಹಾಮಹಿಮೆ ಇರುತ್ತೆ. ಆ ಗ್ಲಾಸಿಂದ ಇನ್ನೊಂದು ಗ್ಲಾಸಿಗೆ ನಾವು ನೀರು ಇದ್ರೂ ಸಹ ಏನಕ್ಕೋಸ್ಕರ ಅದನ್ನು ಚೇಂಜ್ ಮಾಡ್ತೀವಿ. ಆ ಗ್ಲಾಸ್ ಒಳಗಡೆ ಏನು ಕುಯ್ಬೇಕು ಅನ್ನೋಂಥದ್ದು ಒಂದೊಂದು ಆ ಭಗವಂತನಿಂದ ದೊಡ್ಡವ್ರು ಕಲ್ತ್ಕೊಂಡ್ಬಂದು ನಮಗೂ ಸಹ ಹೇಳ್ಕೊಟ್ಟು ಹೋಗಿದ್ದಾರೆ. ಖಂಡಿತ. ನೋಡಿ, ಅದಕ್ಕೆ ಹೇಳೋದು ಪಿತೃದೇವೋ ಭವ ಅಂತಾರೆ. ಆ ಪಿತೃಗಳು ಇಲ್ಲ ಅಂದಿದ್ರೆ ನಮಗೆಲ್ಲ ಯಾರು ಹೇಳ್ಕೊಡ್ತಾ ಇದ್ರು ಅಲ್ವೇ? ಅದಕ್ಕೋಸ್ಕರನೇ ಭಗವಂತ ಹೇಳಿದಾನೆ, ಮಾತಾಪಿತ ಗುರುದೇವೋ ಭವ. ಅವ್ರನ್ನ ಫಸ್ಟು ನಮಸ್ಕಾರ ಮಾಡ್ಕೊಳ್ಳೋಣ. ಖಂಡಿತ ಅಕ್ಷಯ ತೃತೀಯ ದಿವಸ ಅವ್ರನ್ನ ಏನಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಅಂದರೆ, ಖಂಡಿತ ಅವರೆಲ್ಲ ಏನೆಲ್ಲ ಮಾಡಿಬಿಟ್ಟು ಹೋಗಿದ್ದಾರೋ, ಏನೆಲ್ಲ ಹೇಳ್ಕೊಟ್ಟಿದ್ದಾರೋ ಅದನ್ನು ನಾವು ಇವಾಗ ಮಾಡ್ತಾಯಿದ್ದೀವಿ. ಅದಕ್ಕೆ ಹೇಳೋದು ಯತಃರಾಜ ತಥಾ ಪ್ರಜಾ. ಅವ್ರು ಮಾಡಿದ್ದನ್ನೇ ನಾವು ಮಾಡ್ತಾಯಿದ್ದೀವಿ ಅಂತ. ನೋಡಿ, ಅಕ್ಷಯ ಪಾತ್ರೆಗೆ ಎಷ್ಟು ಒಂದು ವಿಶೇಷತೆ ಇದೆ. ಖಂಡಿತ ಅದನ್ನು ಹೋಗ್ತಾ ಒಂದೊಂದು ವಿಷಯನ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಇವತ್ತು ಮಂತ್ರಾಲಯದಲ್ಲಿ ರಾರಾಜಿಸುತ್ತಿರ ನಮ್ಮ ರಾಯರಿಗೆ ಖಂಡಿತ ತುಂಬಾ ಖುಷಿ ಇರುತ್ತೆ. ಇವತ್ತಿನ ದಿನ ಅವರು ಎಷ್ಟು ಅಕ್ಷಯ ತೃತೀಯ ದಿವಸ ಎಷ್ಟು ಒಂದು ಮಹಿಮೆ ಇರುತ್ತೆ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಮಂತ್ರಾಲಯದಲ್ಲಿ ಹೋಗ್ತಾ ಇರೋಂಥ ಜನರಿಗೆಲ್ಲ ಹೋಗ್ತಾ ಇರೋ ಭಕ್ತಗಳಿಗೆ ಆ ಭಗವಂತನ ಆಶೀರ್ವಾದ ಸಂಕಲ್ಪ ಸದಾಕಾಲ ಇರಬೇಕು. ನೋಡಿ, ಇವತ್ತು ಸರಿ ನಾಳೆನೂ ಸರಿ 2 ದಿವಸ ಬಂದಿದೆ. ಅದೇ ರೀತಿ ನಾಳೆ ಬಸವನ ಜಯಂತಿ ಸಹ ಇದೆ. ಇವತ್ತು ಅಕ್ಷಯ ತೃತೀಯ ಪರಶುರಾಮರ ಜಯಂತಿ ಸಹ ಇವತ್ತು. ನೋಡಿ, ಎಂತೆಂಥ ಮಹಾನುಭಾವರ ದಿನ ಆಗಿದೆ ಇವತ್ತು. ಹಾಗಾಗಿ ಇವತ್ತು ನಾಳೆ 2 ದಿವಸ ಬಂದಿರೋದ್ರಿಂದ 2 ದಿವಸನೂ ಸಹ ನಾವು ಅಕ್ಷಯ ತೃತೀಯ ದಿವಸ ಏನು ಬೇಕಾದರೂ ನಾವು ತಗೋಬೋದು, ಏನು ಬೇಕಾದರೂ ದಾನ ಮಾಡ್ಬೋದು. ಅದರಲ್ಲೂ ದಾನ ಯಾವುದೆಲ್ಲ ಮಾಡಿದ್ರೆ ನಮಗೆ ಬೆನಿಫಿಟ್ ಆಗಿರುತ್ತೆ. ಇವತ್ತೇನೆಲ್ಲ ಸಾಧನೆ ಮಾಡಿದ್ದಾರೆ, ಯಾರ್ಯಾರು ಮಾಡಿದ್ದಾರೆ ತಿಳಿಸ್ತಾ ಹೋಗ್ತೀನಿ. ಖಂಡಿತ. ಗುರುವೇ ಶರಣಂ. ಅಮ್ಮ, ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಇವತ್ತು ತುಂಬಾ ವಿಶೇಷವಾದ ದಿನ. ಇವತ್ತು ಮತ್ತು ನಾಳೆ ತುಂಬಾ ವಿಶೇಷವಾದ ದಿನವಾಗಿದ್ದು, ಇದು ಅಕ್ಷಯ ತೃತೀಯ ದಿನ ಯಾವ ವಸ್ತುಗಳನ್ನ ತಗೋಬಾರ್ದು, ಯಾವ ರೀತಿ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು. ಇವತ್ತು ಬಂಗಾರ ಮತ್ತು ಬೆಳ್ಳಿ ತಗೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ, ಶುಭ ಆಗುತ್ತೆ ಮುಂದೆ ಅನ್ನೋದು ಕೂಡ ಇದೆ. ಹಾಗೆ ಅಕ್ಷಯ ತೃತೀಯ ದಿನಾನೇ ಮಹಾಭಾರತ ಆರಂಭವಾಗಿತ್ತು ಅನ್ನೋದಿದೆ ಕಥೆಯ ಪ್ರಕಾರ. ಸೊ ಅದ್ರ ಬಗ್ಗೆನೂ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಇನ್ನು ಮೊದಲನೇದಾಗಿ ನಾವು ಶ್ರೀ ಗುರು ರಾಘವೇಂದ್ರ ರಾಯರನ್ನ ನೆನೆಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಮೊದಲಿಗೆ ರಾಘವೇಂದ್ರ ರಾಯರ ಬಗ್ಗೆ ಮಾತಾಡೋಣಮ್ಮ. ಇವತ್ತು ಅಕ್ಷಯ ತೃತೀಯ, ನಾಳೆ ಬಸವ ಜಯಂತಿ, ಶ್ರೀ ಜಗದ್ಗುರು ಬಸವಣ್ಣನವರ ಜಯಂತಿ ಆಗಿದ್ದು
ಅವರ ಒಂದು ಜಯಂತಿ ಕುರಿತು ನಾಳೆ ಇರೋದು. ಬಟ್ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡ್ತಿರೋದು ಅಕ್ಷಯ ತೃತೀಯ ಬಗ್ಗೆ. ಅಂದ್ರೆ ಇವತ್ತು ತುಂಬಾ ವಿಶೇಷವಾದ ದಿನ. ಅದರಲ್ಲೂ ಮಂತ್ರಾಲಯದಲ್ಲಿ ರಾಘವೇಂದ್ರ ರಾಯರಿಗೆ ತುಂಬಾ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ ಇವತ್ತಿನ ದಿನ. ನಮ್ಗೆ ಅದನ್ನ ತಿಳಿಸ್ಕೊಡಿ ಅಮ್ಮ, ಯಾವ ರೀತಿ ಆಗಿರುತ್ತೆ ಅನ್ನೋದು. ನೋಡಿ, ಇವತ್ತು ನನಗೆ ತುಂಬಾನೇ ಒಂದು ವಿಶೇಷ ದಿನ. ಯಾಕೆಂದ್ರೆ ನನ್ನ ಮಗಳು ಸಹ ಅಕ್ಷಯ ತೃತೀಯ ದಿವಸನೇ ಹುಟ್ಟಿದ್ದು. ಅಕ್ಷಯ ಅಂತಾನೆ ಹೆಸರು. ಅದು ನಮ್ಮ ಸುಷಮೀಂದ್ರ ಸ್ವಾಮೀಜಿಯವರೇ ಅವಳಿಗೆ ಹೆಸರಿಟ್ಟು ಸಹ ಕೊಟ್ಟಿದ್ದು, ದೊಡ್ಡ ಗುರೂಜಿ. ಹಾಗಾಗಿ ನೋಡಿ, ಅಕ್ಷಯ ತೃತೀಯ ದಿವಸ ನನ್ನ ಮಗಳಿಗೂ ಒಂದು ಶುಭಾಶಯ ಹೇಳ್ತೀನಿ. ನಾನು ಹುಟ್ಟುಹಬ್ಬದ ಶುಭಾಶಯಗಳ ಅಕ್ಷಯ ನನ್ನ ಮಗಳಿಗೆ. ಹಾಗಾಗಿ ನಿಮ್ಮ ಎಲ್ಲರೂ ಆಶೀರ್ವಾದನೂ ಸಹ ನನ್ನ ಮಗಳಿಗೆ ಯಾವಾಗಲೂ ಇಲ್ಲಿ ಸದಾಕಾಲ. ನೋಡಿ, ಏನು ಅಂತಂದರೆ ಅಕ್ಷಯ ತೃತೀಯ ದಿವಸ ಇವತ್ತಾಗಲಿ ನಾಳೆ ಆಗಲಿ ನಾವು ತಗೊಳ್ಳೋ ಅಂಥ ಹೊಸ್ತಾಗಲಿ ಅದು ಯಾವ ರೀತಿ ಬಂತು ಭೂಲೋಕಕ್ಕೆ, ಯಾರು ತಂದರು, ಯಾರಿಂದ ಯಾರ ಕೈಗೆ ಅಕ್ಷಯ ಪಾತ್ರೆ ಬಂತು. ನೋಡಿ, ಸೂರ್ಯ ಭಗವಂತ ಬಂದು ಧರ್ಮರಾಯನ ಹತ್ರ ಕೊಟ್ಟರಂತೆ ಅಕ್ಷಯ ಪಾತ್ರೆನ. ಯಾಕೆ ಅಂತಂದರೆ ಅವ್ರಿಗೆ ಯಾವ ಅನ್ನ ಕೊರೆ ಇಲ್ದಿರ ಇರಬೇಕು ಅನ್ನೋದಕ್ಕೋಸ್ಕರ. ಹಾಗಾಗಿ ಆ ಪಾತ್ರೆಯಿಂದ ಸುಮ್ಮನೆ ಜಸ್ಟ್ ಅದನ್ನು ಪ್ರಾರ್ಥನೆ ಮಾಡಿದ್ರೆ ಸಾಕಂತೆ ಅದು ಫುಲ್ಲಾಗಿ ಅಕ್ಷಯ ಪಾತ್ರೆ ತುಂಬೋಗ್ತಾ ಇತ್ತಂತೆ. ನೋಡಿ, ಅದರಲ್ಲಿ ಏನು ಬೇಕಾದ್ರೂ ಅಕ್ಷಯ ಪಾತ್ರೆಯಿಂದ ಏನು ಬೇಕಾದರೂ ಸಂಪಾದಿಸ್ಕೋಬೋದಂತೆ, ಅಷ್ಟು ಅಕ್ಷಯ ಪಾತ್ರೆ. ಅದು ಕೊರೆ ಇಲ್ದಿರ ಇರೋ ಅಂಥದ್ದು, ಯಾವುದೇ ಕಾರಣಕ್ಕೂ ಅದು ಖಾಲಿ ಆಗದಿರ ಇರೋ ಅಂಥ ಪಾತ್ರೆ. ಅದಕ್ಕೆ ಹೇಳೋದು, ಅಕ್ಷಯ ಅನ್ನೋರ್ಗೂ ಸಹ ಅವರು ಎಂಥದ್ದೇ ಕಷ್ಟಪಡ ಫ್ಯಾಮಿಲಿಲೇ ಹುಟ್ಟಿದ್ರೂ ಸಹ ಅವರು ಹಣವಂತರಾಗ್ತಾರೆ ಅನ್ನೋಂಥದ್ದು ಸಹ ಇದೆ. ಗುಣವಂತರು ಸಹ ಹಣವಂತರು ಸಹ ನಿಧಾನ ಜಾಸ್ತಿ ಅವರಲ್ಲಿ ಇರುತ್ತೆ. ನನ್ನ ಮಗಳಿಗೋಸ್ಕರ ಹೇಳ್ತಾ ಇಲ್ಲ, ಮತ್ತೆ ಹೇಳ್ತೀನಿ. ಅಕ್ಷಯ ತೃತೀಯ ದಿವಸ ಹುಟ್ಟೋರಿಗೆ ಖಂಡಿತ ಅಕ್ಷಯ ಅಂತಲೇ ಹೆಸರಿಡಿ. ಆ ಅಕ್ಷಯ ಅಂತ ಹೆಸರಿಟ್ರೆ ಖಂಡಿತ ಭಗವಂತ ನೋಡಿ, ಪರಶುರಾಮರು ಹುಟ್ಟಿದಂಥ ದಿನ, ಅದೇ ರೀತಿ ನಮ್ಮ ಬಸವೇಶ್ವರ ವಿಶ್ವಗುರು ಬಸವೇಶ್ವರ ಸ್ವಾಮಿ ಸಹ ಹುಟ್ಟಿದಂಥ ದಿನ ಸಹ ಹೇಳ್ತಾರೆ. ಹಾಗಾಗಿ ದಿನ ಚೇಂಜ್ ಆಗಿ ಬರ್ಬೋದೇ ವಿನಃ ಅಕ್ಷಯ ತೃತೀಯ ಒಂದು ದಿವಸ 2 ದಿವಸ ಸೇರಿ ಬರ್ಬೋದು, ತಪ್ಪಿಲ್ಲ. ಆದರೆ ಆ ಭಗವಂತ ಎಲ್ಲ ಅವತಾರ ಮಹಾಪುರುಷ ಶ್ರೀರಾಮಚಂದ್ರನ ಒಂದು ಅವತಾರ ಸಹ. ಹಾಗಾಗಿ ಹೇಳಬೇಕು ಅಂತ ಹೇಳ್ಕೊಂಡು ಹೋಗ್ತಾ ಇರ್ಬೋದು. ನೋಡಿ, ಒಂದೊಂದು ವಿಷಯಕ್ಕೂ ಆ ಭಗವಂತ ಕೊಟ್ಟಿದ್ದಾನೆ. ಆ ಅಕ್ಷಯ ಪಾತ್ರೆನ ತೊಗೊಂಡೋಗಿ ದ್ರೌಪದಾ ದೇವಿ ಹತ್ರ ಕೊಡ್ತಾರಂತೆ. ಆ ದೇವಿ ಎಲ್ರಿಗೂ ಊಟ ಹಾಕಬೇಕು ಅನ್ನೋಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕಂತೆ ಆ ಊಟ ಅದರಲ್ಲಿ ಬರ್ತಾ ಇತ್ತಂತೆ. ಹಾಗಾಗಿ ಒಂದು ದಿನ ದುರ್ವಾಸ ಮುನಿಗಳು ಊಟಕ್ಕೋಸ್ಕರ ಹೋಗಿದ್ದಾರೆ, ದುರ್ಯೋಧನ ಕಳಿಸ್ಕೊಟ್ಟಿದ್ದಾರೆ. ಆಗ ಅದರಲ್ಲಿ ಊಟ ಇರಲಿಲ್ಲ. ಒಂದು ಕ್ಷಣ ಮಾತ್ರದಲ್ಲಿ ಆ ತಾಯಿ ಏನು ಮಾಡಿದ್ದಾರೆ, ದ್ರೌಪದಾದೇವಿ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆ ಮಾಡುವಾಗ ಒಂದೇ ಒಂದು ತುಳಸಿ ಗಿಡದಿಂದ ಎತ್ತಿ ತನ್ನ ಬಾಯಲ್ಲಿ ಹಾಕಿದ್ದಾರೆ. ಆಗಿದ ಕೂಡಲೇ ಅದನ್ನು ಪಾತ್ರೆಯಲ್ಲಿ ಬೇಕಾದಷ್ಟು ಅನ್ನ ಬಂದಿದೆ, ಹಾಕ್ತಾ ಖಾಲಿನೇ ಆಗಲಿಲ್ವಂತೆ. ಅದಕ್ಕೆ ಇವತ್ತಿನ ದಿವಸ ಅಕ್ಷಯ ತೃತೀಯ ದಿವಸ ಅನ್ನದಾನ ಮಾಡಿದ್ರೆ ಮಹಾಭಾಗ್ಯ, ಪ್ರಾಣದಾನ ಕೊಟ್ಟಂಗೆ ಅರ್ಥ. ಹಾಗಾಗಿ ಇವತ್ತಿನ ದಿವಸ ಖಂಡಿತ ಒಂದು 4 ಜನಕ್ಕಾದರೂ ಅನ್ನದಾನ ಮಾಡಿ, ತುಂಬ ವಿಶೇಷತೆ. ಹಾಗಾಗಿ ಅಕ್ಷಯ ಪಾತ್ರೆ ಯಾವ ಕಾರಣಕ್ಕೂ ಯಾವ ರೀತಿಗೂ ಯಾವುದೇ ಒಂದು ವಿಶೇಷತೆಗೂ ಅದು ಕಮ್ಮಿ ಆಗೋದಿಲ್ಲ. ತುಂಬಿ ತುಳ್ಕಾಡ ಅಂತ ಅಕ್ಷಯ ಪಾತ್ರೆ. ನೋಡಿ, ಇವಾಗ ನಾವು ಒಂದು ಕಳಸ ಇಟ್ಟು ಪೂಜೆ ಮಾಡ್ತೀವಿ ಅಂದ್ರೂ ಸಹ ಅದು ಅಕ್ಷಯ ಪಾತ್ರೆಗೆ ಈಕ್ವಲಾಗಿ ನಾವು ನೆನೆಸ್ತೀವಿ. ಹಾಗಾಗಿ ಕುಬೇರನಿಗೂ ಸಹ ಕಳ್ಕೊಂಡಿದ್ದು ಎಲ್ಲನೂ ಸಹ ಸಿಕ್ಕಿದ್ದು ಅಕ್ಷಯ ತೃತೀಯ ದಿನವೇ. ಅದಕ್ಕೋಸ್ಕರನೇ ಗೋಲ್ಡ್ ಅಂಗಡಿಲಿ ಹೋದರೆ, ನೀವು ಚಿನ್ನದ ಅಂಗಡಿಲೆಲ್ಲ ಬಂಗಾರದ ಅಂಗಡಿಗೆ ಹೋದರೆ ಕುಬೇರನ ಮುಂದೆಗಡೆ ತುಂಬಾ ಕಾಸು ಗೋಲ್ಡ್ ಎಲ್ಲ ಇಟ್ಟು ಪೂಜೆ ಮಾಡಿರ್ತಾರೆ. ಹಾಗಾಗಿ ಇವತ್ತಿನ ದಿವಸ ಅವರೆಲ್ಲ ಪಡ್ಕೊಂಡಿದ್ದು, ಹೋಗಿದ್ದಂಥದ್ದೆಲ್ಲ ಪಡ್ಕೊಂಡಿದ್ದು. ಹೋಗ್ತಾ ಹೇಳೋಣ, ಗುರುವೇ ಶರಣಂ. ಎಸ್ ಅಮ್ಮ, ಏನು ಹೇಳೋದಾದ್ರೆ ಮೊದಲಿಗೆ ನಾವು ತಿಳಿದುಕೊಳ್ಳೋದಾದ್ರೆ, ಇವತ್ತು ಒಂದು ಅಕ್ಷಯ ತೃತೀಯ ಆಗಿರೋದ್ರಿಂದ ಇವತ್ತು ಒಂದು ಬಂಗಾರ ಮತ್ತು ಬೆಳ್ಳಿಯನ್ನು ತಗೊಳ್ಳೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತಿನ ದಿನ ಹೇಗಿರುತ್ತೆ ಬಂಗಾರ ಬೆಳ್ಳಿ ತಗೊಳ್ಳೋದ್ರಿಂದ? ನೋಡಿ, ಅಕ್ಷಯ ತೃತೀಯ ದಿವಸ ಬಂಗಾರ ಬೆಳ್ಳಿ ತೊಗೊಬೋದು. ಹಣ ಇರೋ ಅಂಥವ್ರು ತೊಗೊತಾರೆ, ಹಣ ಇಲ್ದಿರೋರು ಏನು ತೊಗೊಳಕ್ಕಾಗುತ್ತೆ ಅಲ್ವೇ? ಬಡವ ಮಕ್ಕಳೆಲ್ಲ ಎಲ್ಲೋಗ್ತಾರೆ. ಹಾಗಾಗಿ ಏನು ಬೇಕಾದರೂ ಗಳಿಸ್ಕೋಬೋದು, ಏನು ಬೇಕಾದರೂ ದಾನ ಮಾಡ್ಬೋದು. ಬಟ್ಟೆ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಅನ್ನದಾನ ಮಾಡೋದ್ರಿಂದ, ಬಟ್ಟೆ ದಾನ ಮಾಡೋದ್ರಿಂದ ಎಷ್ಟೋ ಜನ ರಕ್ತದಾನ ಸಹ ಮಾಡ್ತಾರೆ ಇವತ್ತು. ಅದೇ ರೀತಿ ಕಣ್ಗಳನ್ನ ಬರ್ಕೊಡ್ತಾರೆ. ಇವತ್ತಿನ ದಿನ ಏನು ಅಂತ ಅಂದರೆ, ಬರ್ಕೊಟ್ಟವರು ತುಂಬಾ ವಿಶೇಷತೆ ದಿನ ಆಗಿ ಕೊಂಡಾಡ್ತಾರೆ. ಅದರಲ್ಲೂ ನಾರ್ತಲ್ಲಿ ಇವತ್ತಿನ ದಿನ ಅಗ್ರಿಕಲ್ಚರಲ್ಲಿ ಇರೋ ಅಂಥವ್ರು, ವ್ಯವಸಾಯ ಮಾಡೋ ಅಂಥವರು ತುಂಬಾ ವಿಶೇಷದಿಂದ ಈ ಅಕ್ಷಯ ತೃತೀಯನ ಮಾಡ್ತಾರೆ. ಯಾಕೆಂತಂದರೆ ಒಂದು ಹಬ್ಬವಾಗೇ ಮಾಡ್ತಾರೆ. ಹಾಗಾಗಿ 10 ಜನಕ್ಕೆ ಊಟ ಹಾಕ್ತಾರೆ. ಎಲ್ಲ ಕಡೆಗೂ ಇವಾಗ ಬಂದು ಎಲ್ಲ ಕಡೆಗೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ. ಫಸ್ಟೆಲ್ಲ ನಾರ್ತಲ್ಲಿ ಜಾಸ್ತಿ ಮಾಡ್ತಾಯಿದ್ರು, ಆದರೆ ಈಗ ಪ್ರಪಂಚ ಎಲ್ಲ ಕಡೆಗೂ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅಕ್ಷಯ ತೃತೀಯ ಅನ್ನೋದು ಒಂದು ಹಬ್ಬವಾಗೇ ಬಂದ್ಬಿಟ್ಟಿದೆ. ನೋಡಿ, ಅಕ್ಷಯ ಪಾತ್ರೆ ಯಾವಾಗಲೂ ಯಾವ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ.
ಯಾಕೆ ನಾವು ಎಷ್ಟೇ ದಾನ ಧರ್ಮ ಮಾಡ್ತಾ ಇದ್ರೂ ಸಹ ಅದರಿಂದ ಬರ್ತಾನೇ ಇರುತ್ತೆ. ಅದಕ್ಕೋಸ್ಕರನೇ ಹೇಳೋದು, ನಮ್ಮ ಮನೇಲಿರೋ ಅಂಥ ಒಂದೊಂದೂ ಎಲ್ಲನೂ ನಮ್ಮ ಹತ್ರ ಇರಬೇಕು, ಕಳ್ಕೊಬಾರ್ದು ಅನ್ನೋದಿತ್ತು ಅಂದರೆ ಆ ಅಕ್ಷಯ ಪಾತ್ರೆನ ಖಾಲಿ ಮಾಡ್ದಂಗೆ ನಾವು ನೋಡ್ಕೋಬೇಕಂತೆ. ಆಗ ನೋಡ್ಕೋಬೇಕು ಅಂದರೆ ಹೇಗೆ ಅಂತಂದರೆ ದಾನ ಮಾಡ್ತಾ 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 ಅದರಲ್ಲಿ ತುಂಬ್ತಾನೆ ಇರುತ್ತಂತೆ. ನೋಡಿ, ಅದಕ್ಕೆ ಹೇಳೋದು, ಬಾವಿನ ಹಗಿತಾ ಬರ್ತಾರೆ. ಫಸ್ಟು ಒಂದು ಕಣ್ಣು ಓಪನ್ ಆಗುತ್ತೆ, ಅದರಲ್ಲೂ ನೀರು ಬರ್ತಾ ಇರುತ್ತೆ. ಇನ್ನೊಂದು ಕಣ್ಣು ಓಪನ್ ಆಗುತ್ತೆ, ಅದರಲ್ಲೂ ನೀರು ಬರುತ್ತೆ. ಮೂರನೇ ಕಣ್ಣು ಓಪನ್ ಆಗುತ್ತೆ, ನೀರು ಬರುತ್ತೆ. ನಾವು ಹಂಗೆ ಎತ್ತುತ್ತಾ ಹೇಗೆ ತುಂಬಿ ತುಳ್ಕಾಡ್ತೈತೋ ಆ ಬಾವಿ, ಅದೇ ರೀತಿ ಇದೂ ಸಹ. ಹಾಗಾಗಿ ಇದನ್ನು ನಾವು ಯಾವ ಕಾರಣಕ್ಕೂ ಸರಿ ಕೊಡ್ದಿರ, ಯಾರಿಗೂ ದಾನ ಧರ್ಮ ಮಾಡ್ದಿರ, ನನ್ನೊಬ್ಳಿಗೆ ಸಾಕು, ನನಗಿದ್ರೆ ಸಾಕು, ನಾನು ಮಾತ್ರನೇ, ನನ್ನ ವಂಶ ಮಾತ್ರನೇ ಇರಬಾರ್ದು. ನೋಡಿ, ಇವತ್ತಿನ ದಿವಸ ತುಂಬಾ ವಿಷಯಗಳ್ನೂ ಸಹ ತ್ಯಾಗ ಮಾಡ್ಕೊತಾರೆ. ಏನು ಅಂತಂದರೆ ನಮ್ಮಲ್ಲಿರೋ ಅಂಥದ್ದು ಕೆಟ್ಟ ಗುಣಗಳೆಲ್ಲ ಹೋಗಬೇಕು ಅಂತಲೂ ಸಹ ಗಣಪತಿ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಗಣಪತಿ ಹತ್ರ ಹೋಗಬೇಕು ಅಂದರೆ ಇವತ್ತಿನ ದಿವಸನೇ ವ್ಯಾಸ ಮುನಿವರ್ ಅದಾಗಿ ಇವತ್ತಿನ ದಿವಸನೇ ಹೋಗಿ ಗಣಪತಿ ಹತ್ರನೂ ಸಹ ಪ್ರಾರ್ಥನೆ ಮಾಡಿದಂಥದ್ದು ಇದೆ. ಎಲ್ರಿಗೂ ನಮಗೆ ಅಕ್ಷಯ ಪಾತ್ರೆ ಅಂದರೆ ಏನು, ಇನ್ನೂ ತಿಳ್ಕೊಳ್ಳೋ ವಿಷಯ ತುಂಬ ಇದೆ. ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಿಮ್ಮ ಹತ್ರ ಹೇಳ್ತೀನಿ. ನೋಡಿ, ಅಕ್ಷಯ ಪಾತ್ರೆಯಲ್ಲಿರೋ ಅಂಥದ್ದು ಯಾವತ್ತೂ ಕೊರೆ ಆಗಬಾರ್ದು ಅನ್ನೋದಿತ್ತು ಅಂದರೆ ನಮ್ಮ ಮನಸ್ಸು ಯಾವ ರೀತಿ ತುಂಬಿ ತುಳ್ಕಾಡುತ್ತೋ ಅದೇ ರೀತಿ ಅದನ್ನು ತುಂಬಿಸ್ಕೊಂಡಿರಬೇಕು. ಬರೋ ಅಂಥವ್ರಿಗೆಲ್ರಿಗೂ ದಾನ ಧರ್ಮ ಮಾಡಬೇಕು. ಅದಕ್ಕೋಸ್ಕರ ಎಲ್ರಿಗೂ ಅಲ್ಲ ನಾನು ಹೇಳೋದು, ಕಷ್ಟ ಅಂತ ಬರೋರಿಗೆ ಖಂಡಿತ ಮಾಡ್ದಿರ ಇರಬೇಡಿ. ಅನ್ನದಾನ ಅಂತ ಕೇಳೋರಿಗೆ ಒಂದು ತುತ್ತಾದರೂ ಅನ್ನದಾನ ಮಾಡಿ, ಒಳ್ಳೆಯದಾಗಲಿ. ಅದೇ ರೀತಿ ನಮ್ಗೆ ಯಾವ ಕಷ್ಟನೂ ನಮಗಿಲ್ಲ, ಯಾವ ನಷ್ಟನೂ ಇಲ್ಲ, ಇರೋಷ್ಟು ಸಾಕು ಅನ್ನೋರು ಖಂಡಿತ ಸಾಕು ಅಂತ ಅನ್ನೋರು ಇನ್ನೂ ದಾನ ಧರ್ಮ ಮಾಡ್ತಾನೆ ಇರಿ. ಇನ್ನೂ ಸಾಕಷ್ಟು ನಿಮಗೆ ಬಂದು ಸೇರುತ್ತೆ. ಗುರುವೇ ಶರಣಂ. ಅಕ್ಷಯ ತೃತೀಯ ಬಗ್ಗೆ ಮಾತಾಡ್ತಿದ್ದೀವಿ. ಇನ್ನು ಅಕ್ಷಯ ತೃತೀಯದಿಂದ ಮಹಾಭಾರತಕ್ಕೂ ಮತ್ತು ಅಕ್ಷಯ ತೃತೀಯಕ್ಕೂ ಒಂದು ಅಂದರೆ ಅಕ್ಷಯ ತೃತೀಯ ದಿನನೇ ಮಹಾಭಾರತ ಆರಂಭ ಆಗಿದ್ದು ಅನ್ನೋದು ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಮ್ಮ? ನೋಡಿ, ಇವಾಗ ಗಣಪತಿ ಹತ್ರ ಬಂದ್ರಂತೆ ವೇದವ್ಯಾಸರ್. ಏನಕ್ಕೋಸ್ಕರ ಅಂದರೆ ಮಹಾಭಾರತನ ಇವತ್ತು ಬರೆಯೋಣ ಅಂತ, ಮಹಾಭಾರತನ ಸ್ಟಾರ್ಟ್ ಮಾಡೋಣ ಅಂತ. ಆವಾಗ ಸ್ವಾಮಿ ಗಣಪತಿ ಏನು ಮಾಡಿದ್ರಂತೆ, ಅವರು ಬರೆಯೋದಕ್ಕೆ ತನ್ನ ದಂತವನ್ನೇ ಕಟ್ ಮಾಡಿ ಕತ್ತರಿಸಿ ಅದರಿಂದನೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಆವಾಗ ಬರೆದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ತಗೊಳ್ಳಿ ನೀವು ಬರೀರಿ ಅಂತ ವೇದವ್ಯಾಸ ಮುನಿಯವ್ರ ಹತ್ರ ಕೊಟ್ಟಿದ್ದಾರೆ. ನೋಡಿ, ಇವತ್ತು ಅದು ಸಹ ಅದೇ ರೀತಿ ತೇತ್ರಾಯುಗ ಸಹ ಇವತ್ತು ಆರಂಭ ಆಗಿದ್ದು, ಯುಗನೂ ಸಹ ಆರಂಭ ಆಯಿತು ಅನ್ನೋದು ಸಹ ಹೇಳ್ತಾರೆ. ಹಾಗಾಗಿ ತಿಳ್ಕೊಳ್ಳೋಂಥ ವಿಶೇಷಗಳು ತುಂಬ ಇದೆ. ನಾವು ಅಷ್ಟೊಂದು ಡೀಪಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾರೂ ಅಷ್ಟೇ ಆಧ್ಯಾತ್ಮಿಕ ರೀತಿಯಲ್ಲಿ ಒಂದು ಪೇಜು ಓದ್ಬಿಟ್ರೇ ಒಂದು ಯುಗಕ್ಕೆ ಬೇಕಾದಷ್ಟು ವಿಷಯ ಇರುತ್ತಂತೆ. ಆದರೆ ಆ ಒಂದೊಂದು ಮುತ್ತು ಅಂದರೆ ಒಂದೊಂದು ಅಕ್ಷರದಲ್ಲಿ ಇರೋ ಅಂಥ ವಿಷಯನ ಡೀಪಾಗಿ ನಾವು ತಿಳ್ಕೊಬೇಕು. ಒಂದು ಪ್ಯಾರ ಓದ್ತೀವಿ ಅಂತ ಅಂದರೆ ಆ ಒಂದು ಪ್ಯಾರದಲ್ಲಿ ಎಷ್ಟು ವಿಷಯಗಳಿದೆ, ಆ ವಿಷಯ ನಮಗೇನಕ್ಕೆಲ್ಲ ಯೂಸ್ ಆಗುತ್ತೆ, ಆ ಯೂಸ್ ಮಾಡ್ತಾ ನಾವೇನೆಲ್ಲ ಪಡ್ಕೋಬೋದು, ಆ ಪಡ್ಕೊಂಡಿದ್ದನ್ನು ಬೇರೆ ಯಾರಿಗೆಲ್ಲ ನಾವು ಕೊಡ್ಬೋದು. ನೋಡಿ, ಇವಾಗ ನನ್ನೊಂದು ಕಷ್ಟ ಇದೆ ನನಗೆ ಅಂದರೆ ನಿಮ್ಮ ಹತ್ರ ನಾನು ಹೇಳ್ತಾ ಬರ್ತೀನಿ ಅಂತ ಇಟ್ಕೊಳ್ಳಿ. ಆ ಹೇಳೋ ಅಂಥ ಕಷ್ಟ ನೀವು ಅದನ್ನು ಕಿವಿ ಕೊಟ್ಟು ಕೇಳಿ ಮನಸ್ಸಿಂದ ಪಾಪ ಇಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಕೇಳಿದ್ರೆ ಮಾತ್ರ ಅಂತೆ ನನ್ನ ಮನಸ್ಸು ಭಾರ ಕಮ್ಮಿ ಆಗೋದು. ಸಪೋಸ್ ನೀವು ಕೇಳ್ಕೊಂಡೇ ಇದು ಎಲ್ಲೋ ಒಂದು ಜ್ಞಾಪಕದಲ್ಲಿ ಇದ್ದರೆ ಅಂತಂದರೆ ಆ ಕಷ್ಟ ನನಗೆ ಇನ್ನೂ ಹೆಚ್ಚುತ್ತಂತೆ. ಅದಕ್ಕೆ ಹೇಳೋದು, ಯಾರ ಕಷ್ಟ ಯಾರ ಹತ್ರನೂ ಹೇಳಬಾರ್ದು, ಆ ಭಗವಂತನ ಹತ್ರ ಮಾತ್ರನೇ ಹೇಳಬೇಕು. ಇದೇನಕ್ಕೋಸ್ಕರ ಹೇಳ್ತೀನಿ ಅಂದರೆ ನೋಡಿ, ಗಣೇಶನಿಗೂ ವೇದವ್ಯಾಸ ಮುನಿಯವರುಗಳಿಗೂ ಎಷ್ಟೊಂದು ಸಂಬಂಧ ಇದೆ. ಆ ಮಹಾಭಾರತನ ಸ್ಟಾರ್ಟ್ ಮಾಡಬೇಕು, ಉಂಡಾಕಬೇಕು ಅನ್ನೋದಕ್ಕೋಸ್ಕರ ಅವರಿಬ್ಬರು ಮಾಡಿದ್ದಂಥದ್ದು ಎಷ್ಟು ಮಹತ್ತಾಗಿದೆ ನೋಡಿ. ಆ ಮಹಾಭಾರತದಿಂದ ಕಲ್ತ್ಕೊಳ್ಳೋಷ್ಟು ವಿಷಯ ಭಾರಿ ಇದೆ. ಅದಕ್ಕೋಸ್ಕರನೇ ಹೇಳೋದು, ಯಾವಾಗಲೂ ಪ್ರೆಗ್ನೆಂಟ್ ಆದವರು ಸರಿ, ಇವಾಗ ಡೆಲಿವರಿ ಆದವರು ಸಹ ಒಂದು 3 ತಿಂಗಳು ಬಿಟ್ಕೊಂಡಾದಮೇಲೆ ಒಂದು ಗೀತೆಗಳ್ನ ಓದಬೇಕು. ಮಹಾಭಾರತ, ರಾಮಾಯಣ, ಕೃಷ್ಣ ಲೀಲೆ, ಈ ಥರ ಎಲ್ಲ ವಿಷಯಗಳು ಓದಬೇಕು ಅಂತ ಹೇಳೋ ಅಂಥದ್ದು. ಹಾಗಾಗಿ ಆ ಮಹಾಭಾರತ ಆರಂಭ ಆಗಿದ್ದೇ ಗಣಪತಿಯಿಂದನೇ ನೋಡಿ. ಅದಕ್ಕೆ ಹೇಳೋದು, ಅವರು ಫಸ್ಟ್ ಬರ್ತಾರೆ, ಅವರೆಲ್ಲದರಲ್ಲೂ ಪ್ರಪ್ರಥಮ ದಿವ್ಯ ದಿಗ್ವಿಜಯ
ಅವ್ರು ಹೇಳಬೇಕು ಅಂದರೆ ದಿಗ್ವಿಜಯ ಗಣಪತಿ, ಎಲ್ಲದರಲ್ಲೂ ಅವರೇನೆ, ಅವ್ರನ್ನ ಬಿಟ್ಟು ಯಾವ ಕಾರ್ಯನೂ ಖಂಡಿತ ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಆ ಗಣಪತಿನ ಪ್ರಾರ್ಥನೆ ಮಾಡ್ತಾ ಖಂಡಿತ ಸ್ಟಾರ್ಟ್ ಮಾಡಬೇಕು ಅಂತೇಳಿ ವೇದವ್ಯಾಸ ಮುನಿಯವರುಗಳು ಆರಂಭ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಸ್ವಾಮಿನೇ ಗಣಪತಿನೇ ಆರಂಭಿಸಿ ಕೊಟ್ಟಿದ್ದಂಥದ್ದು. ತ್ರೇತಾಯುಗ ಸಹ ಆರಂಭ ಆಗಿದೆ. ಆರಂಭ ಆಗಿ ಆ ತ್ರೇತಾಯುಗದಲ್ಲಿ ಏನೆಲ್ಲ ನಡೆದಿದೆ, ಏನಕ್ಕೋಸ್ಕರ ಅಕ್ಷಯ ಪಾತ್ರೆ ಎಲ್ಲ ಬಂದಿದೆ, ಖಂಡಿತ ನಾವು ತಿಳ್ಕೊಳ್ಳೇಬೇಕು. ಹಾಗಾಗಿ ಶಿವ ಪರಮಾತ್ಮನೂ ಸಹ ಭೂಮಿಲಿ ಇರೋಂತಹ ಎಲ್ಲ ಜೀವರಾಶಿಗಳು ಬರೀ ಜಡನೆ ಅಂತ ಅಂದ ಕೂಡಲೇ ಆ ಪಾರ್ವತಾ ಸ್ವರೂಪಿಣಿಯಾದ ಪರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ಯಾವ ರೀತಿ ಕೋಪ ಬಂತು, ಅವರೆಲ್ಲೋದ್ರು ಲಾಸ್ಟಲ್ಲಿ ಎಲ್ಲೋ ಕೂತಿದ್ರು ಅನ್ನೋದು ಸಹ ನಾನು ತಿಳಿಸ್ತಾ ಬರ್ತೀನಿ ನೋಡಿ. ಗುರುವೇ ಶರಣಂ. पूज्याय राघवेन्द्राय सत्यधर्मरताय च